ಮೊದಲಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು ಎಲ್ಲ ಆತ್ಮ ಬಂಧುಗಳಿಗೂ. ರಂಗನಾಥ್ ಸರ್ಗೂ, ಪತ್ರಿಜಿ ಗುರುಗಳಿಗೂ, ಮಹಾತ್ತರ್ ಬಾಬಾಜಿ ಅವರಿಗೂ, ಎಲ್ಲ ಸಭೆ ಎಲ್ಲರಿಗೂ, ಮಾಸ್ಟರ್ಸ್ಗಳಿಗೂ ವಂದಿಸುತ್ತಾ ನಾನು ಇವತ್ತು ಲೋಳೆ ಸರ ಅಲೋವೆರಾದ ಬಗ್ಗೆ ಆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ಇದನ್ನು ಕುಮಾರಿ ಅಂತ ಕರೀತಾರೆ ಎಲ್ಲ. ಯಾಕೆಂದ್ರೆ ಯಾವಾಗ್ಲೂ ಹೆಂಗಾಗಿರುತ್ತೆ, ಯಾವಾಗ್ಲೂ ಚೆನ್ನಾಗಿ ನಾವ್ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಮನೇಲಿ ಬೇಕಾದ್ರೆ ಒಂದು ಯಾತ್ರ ಮೇಲಾರ ಇಟ್ರೆ ಅಲ್ಲೇ ಬೆಳೀತಾ ಇರುತ್ತಿದ್ದು ಹಸಿರಾಗಿರುತ್ತೆ. ಇದನ್ನ ಬೆಳೆಯೋದು ತುಂಬಾ ಸುಲಭ. ಆದ್ರೂ ಇದ್ರ ಪ್ರಯೋಜನಗಳು ಬೇಕಾದಷ್ಟಿದಾವೆ. ಅದ್ರಲ್ಲಿ ನನಗ್ ತಿಳಿದಿರೋ ಮಟ್ಟಿಗೆ ನಾನು ಇವತ್ತು ಈ ಸಭೆಯಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಾವು ಇದನ್ನ ಬೆಳೆದ್ರು ಬಳಸಿದ್ರು ಹೊಸ್ದಾಗೆ ಕಾಣುತ್ತೆ. ಜೀವಕ್ಕೆ ತಂಪು, ನೆತ್ತಿಗೆ ತಂಪು, ಎಲ್ಲ ಆಯುರ್ವೇದಿಕ ಗುಣಗಳು. ವರ್ಷಾನುಗಟ್ಲೆ ಹಿಂದಿನ ಕಾಲದಿಂದನೂ ಇದು ತುಂಬಾ ಉಪಯುಕ್ತವಾಗಿರುವಂತ ಸಸ್ಯ ಆಗಿದೆ. ಇದನ್ನು ಕನ್ನಡದಲ್ಲಿ ಲೋಳೆ ಸರ ಅಂತ ಕರೀತಾರೆ. ಇದು ಔಷಧೀಯ ಗುಣವನ್ನು ಹೊಂದಿರುವ ಒಂದು ರಸವತ್ತಾದ ಸಸ್ಯವಾಗಿದೆ. ಸಾವಿರಾರು ವರ್ಷಗಳಿಂದ ಸೌಂದರ್ಯ, ಆರೋಗ್ಯ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಇದನ್ನ ಬಳಸ್ತಾ ಇದ್ದಾರೆ. ಸೌಂದರ್ಯಕ್ಕಾಗ್ಲಿ, ಒಂದು ಆರೋಗ್ಯಕ್ಕಾಗ್ಲಿ, ಯಾವ್ದಕ್ಕಾಗ್ಲಿ ತುಂಬಾ ಒಳ್ಳೆ ಆರೋಗ್ಯಯುಕ್ತವಾದ ಒಂದು ಸಸ್ಯ ಆಗಿದೆ. ಇವತ್ತು ಅಲೋವೆರಾನ ನೆಟ್ಟಿದ್ದೀನಿ. ವಿಶ್ವ ಪರಿಸರ ಇದು ಸಸಿ ನೆಡ ಇದ್ರಲ್ಲಿ ನೆಟ್ಟಿದ್ದೀನಿ ನಾನು ಒಂದು ಅಲೋವೆರಾನ. ಇದು ಬಿಸಿಲು ಮತ್ತು ಒಣ ಹವಾಮಾನದಲ್ಲಿ ಬೆಳೆಯುತ್ತೆ. ಇದಕ್ಕೆ ನೀರು ಏನ್ ಜಾಸ್ತಿ ಬೇಕಾಗಲ್ಲ. ಎಲೆ ತುಂಬಾ ದಪ್ಪ ಆಗಿರುತ್ತೆ. ಮನೆಯಲ್ಲಿ ಕೈತೋಟದಲ್ಲಿ ಸುಲಭವಾಗಿ ಬೆಳೆಯಬಹುದು. ನೋಡಿ, ಇದೇ ಅಲೋವೆರಾ. ಎಲ್ಲರೂ ನೋಡಿರ್ತೀರಾ, ನಾನೊಂದ್ಸರಿ ತೋರಿಸ್ದೆ. ಇದ್ರದ್ದು ಉಪಯೋಗಗಳು ಹೇಳ್ತೀನಿ. ಚರ್ಮದ ಆರೈಕೆ. ಮೊದಲಿಗೆ ಚರ್ಮದಲ್ಲಿ ಯಾವ ತರ ಇದನ್ನ ಬಳಸ್ಕೋಬಹುದು ಅಂತ. ಚರ್ಮವನ್ನು ತೇವಾಂಶವಾಗಿಡುತ್ತೆ. ಮೊಡವೆ ಮತ್ತು ಸಣ್ಣ ಗಾಯಗಳು ಮತ್ತು ಸೂರ್ಯನ ತಾಪದಿಂದ ಉಂಟಾಗುತ್ತಲ್ಲ ಗಾಯಗಳು, ಅದನ್ನ ಹುಷಾರ್ ಮಾಡ್ಕೊಳಕ್ಕೆ ಇದು ಸಹಾಯ ಮಾಡುತ್ತೆ. ಸುಟ್ಟ ಗಾಯಗಳಿಗೆ ಇದನ್ನ ಹಚ್ಚಿದ್ರೆ ತಂಪು, ತಣ್ಣಗಾಗುತ್ತೆ. ಮನೆಯಲ್ಲೇ ಇರೋದ್ರಿಂದ ಇದನ್ನ ಬೇಗ ಬಳಸ್ಕೋಬಹುದು. ಮತ್ತೆ ಇದನ್ನ ಕೂದಲಿನ ಆರೈಕೆಗೂ ಇದನ್ನ ಬಳಸ್ಕೋಬಹುದು. ಅಗಸೆ ಬೀಜ ಮತ್ತೆ 2 ಚಮಚ ಅಕ್ಕಿ, ಮತ್ತೆ ಅಲೋವೆರಾ ಜೆಲ್ನ ಒಳಗಡೆ ಇರುತ್ತಲ್ಲ, ಅದು ಹಸಿರು ಭಾಗ ಹೋಗೋವರೆಗೂ ಬಿಡ್ಬೇಕು ಅದನ್ನ. ಆಮೇಲೆ ಜೆಲ್ ತೆಗೆದ್ಬಿಟ್ಟು ನೀರಿಗೆ ಹಾಕಿ ಮೆಂತ್ಯ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸೋಸಿ ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಹಚ್ಕೊಂಡ್ರೆ ಒಂದ್ ಗಂಟೆ ಬಿಡ್ಬೇಕು. ಅದನ್ನ ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ಕೂದಲು ತುಂಬಾ ಹೊಳಪು ಮತ್ತೆ ಮೃದುವಾಗಿ ಸೌಂದರ್ಯವಾಗಿ ಇರುತ್ತೆ. ಇದನ್ನ ನಾನು ಅಪ್ಲೈ ಮಾಡಿ ನೋಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಬಳಸಿ ನೋಡಿ. ಮತ್ತೆ ಇದ್ರ ರಸನ ಸೋಸಿ ತೆಗಿತೀವಲ್ಲ, ಅದನ್ನ ಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರು ಒಂದ್ ಸ್ವಲ್ಪ ಅದಕ್ಕೆ ಶಾಂಪು ಅಪ್ಲೈ ಮಾಡ್ಕೊಂಡು ತೊಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಮಯ ಬಿಟ್ಟು ಸ್ನಾನ ಮಾಡ್ಬೇಕು, ತಕ್ಷಣ ಸ್ನಾನ ಮಾಡ್ಬೋದು, ಮಾಡಬಾರ್ದು. ತಲೆ ಒಟ್ಟು ನಿವಾರಕ. ಮತ್ತೆ ಇದು ತಲೆ ಒಟ್ಟು ಇರುತ್ತಲ್ಲ, ಇದನ್ನ ಒಂದು 4-5 ಸರಿ ಈ ತರ ಸ್ನಾನ ಮಾಡಿದ್ರೆ ತಲೆ ಒಟ್ಟು ಇರಲ್ಲ. ಮತ್ತೆ ಅದೆಲ್ಲ ಕಷ್ಟ ಅಂದ್ರೆ ಲೋಳೆ ಸರದ್ದು ಎಲೆನ ಕುಯ್ದ್ಬಿಟ್ಟು ಮಧ್ಯಕ್ಕೆ ತೆಗೆದ್ಬಿಟ್ಟು ಅದ್ರದ್ದು ತಿಳಲೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಕೂದ್ಲಿಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೋದು. 1 ಗಂಟೆ 2 ಗಂಟೆ ಒಂದಿನ ಬಿಟ್ರು ಅದೇನು ಕೆಟ್ಟದಲ್ಲ, ಒಳ್ಳೇದು. ಮತ್ತೆ ಮೊಡವೆಗಳಿಗೆ ಒಳ್ಳೇದಿದು. ಮೊಡವೆಗಳಿಗೆ ಮುಖಕ್ಕೆಲ್ಲ ಹಚ್ಕೊಂತಾರೆ. ಚರ್ಮ ಮೈ ಕಡ್ತ ಇದಕ್ಕೆಲ್ಲ ಹಚ್ಕೊಂತಾರೆ. ಮತ್ತೆ ಇದು ಜೀರ್ಣಕ್ರಿಯೆಯಲ್ಲೂ ಸಹ ಹೆಚ್ಚು ಉಪಯೋಗ ಆಗಿರುತ್ತೆ. ಇದನ್ನ ತಿಳಲನ್ನ ನೀರಿಗೆ ಹಾಕೊಂಡು ಸೇವನೆ ಮಾಡ್ಬೋದು. ಇದು ತುಂಬಾ ಒಳ್ಳೇದಿದು. ಅದು ಜೀರ್ಣಕ್ರಿಯೆಗೆ, ಸಣ್ಣ ಸುಟ್ಟ ಗಾಯಗಳಿಗೆ ತಂಪು ನೀಡುತ್ತೆ. ಗಾಯ ಗುಣಮುಖವಾಗಲು ಸಹಕಾರಿಯಾಗಿರುತ್ತೆ.
ಇದು ಇದನ್ ಸೇವನೆಯಿಂದನೂ ಒಳ್ಳೇದು, ಮೈಗೆ ಹಚ್ಕೊಳ್ಳೋದ್ರಿಂದನೂ ಒಳ್ಳೇದು, ಮತ್ತೆ ತಲೆ ಹೊಟ್ಟಿಗೆ ಒಳ್ಳೇದು. ಎಷ್ಟು ಉಪಯೋಗ ಇದೆ ನೋಡಿ. ಇದನ್ನ ಬೆಳೆಯೋದು ಸುಲಭ, ಮತ್ತೆ ಮನೆ ಮುಂದೆ ಪಾಟಲ್ಲೇ ಹಾಕೋಬಹುದು. ವಯಸ್ಸಾಗಿರೋರು ತೋಟಕ್ಕೆ ಹೋಗಿ ತರಬೇಕು ಅನ್ನಂಗಿಲ್ಲ, ಏನಿಲ್ಲ. ಮತ್ತೆ ಇದು ಗರ್ಭಕೋಶದ್ದು ತೊಂದರೆಗಳಿಗೆ ಭಾರಿ ಉಪಯೋಗ ಇದು. ಅಂತ ಅತಿಯಾಗಿ ಸೇವಿಸ್ಬಾರ್ದು. ನಮ್ಮ ಶರೀರಕ್ಕೆ ಅನುಗುಣವಾಗಿ ನಮ್ಗೆ ಎಷ್ಟು ಬೇಕಷ್ಟು ಸೇವನೆ ಮಾಡ್ಕೊಂಡು ಇದನ್ನ ಉಪಯೋಗ ಪಡ್ಕೋಬಹುದು. ಇದ್ರ ಬಳಕೆಗಳು ಎಷ್ಟಿದೆ, ಯಾವ್ಯಾವುದ್ರಲ್ಲಿದೆ ಅಂದ್ರೆ, ಸೌಂದರ್ಯ ಕ್ಷೇತ್ರದಲ್ಲಿ ಸೌಂದರ್ಯ ಕ್ಷೇತ್ರದಲ್ಲೂ ತುಂಬಾ ಇದನ್ನ ಬಳಸ್ತಾರೆ. ಮತ್ತೆ ಫೇಸ್ ಜೆಲ್ ಆಗಿ ಉಪಯೋಗಿಸ್ತಾರೆ, ಫೇಸ್ ಪ್ಯಾಕ್ ಆಗಿ ಉಪಯೋಗಿಸ್ತಾರೆ, ಶಾಂಪೂ ತಯಾರ್ಸೋಕೆ ಉಪಯೋಗಿಸ್ತಾರೆ, ಮತ್ತೆ ಕ್ರೀಮು, ಲೋಷನ್ನು ಇವನ್ನೆಲ್ಲ ತಯಾರ್ಸಕ್ಕೆ ಉಪಯೋಗಿಸ್ತಾರೆ. ಮತ್ತೆ ಇದನ್ನ ಇವಾಗ ವ್ಯಾಪಾರಕ್ಕಾಗಿ ವಾಣಿಜ್ಯ ಬೆಳೆಯಾಗಿ ಇದನ್ನ ಬೆಳೀತಾ ಇದ್ದಾರೆ. ಇದನ್ನ ತುಂಬಾ ಒಳ್ಳೆ ಒಳ್ಳೆ ಸಸಿ ಇದು. ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಇದು ತುಂಬಾ ಹೆಸರು ಮಾಡಿದೆ. ಅಲೋವೆರಾ ಜ್ಯೂಸ್ ಮಾಡ್ತಿದ್ದಾರೆ. ಅಲೋವೆರಾ ಜ್ಯೂಸ್ ಮಾಡಿ ಮಾರಿ ಎಷ್ಟೋ ಜನ ದುಡಿಮೆ ಮಾಡ್ಕೊತಾ ಇದ್ದಾರೆ. ಔಷಧೀಯ ಜೆಲ್ಲು ಇದು, ಔಷಧೀಯ ಗುಣ ತುಂಬಾ ಇರುತ್ತೆ ಇದರಲ್ಲಿ. ಹರ್ಬಲ್ ಉತ್ಪನ್ನಗಳಲ್ಲೂ ಸಹ ಇದನ್ನ ಉಪಯೋಗಿಸ್ತಿದ್ದಾರೆ. ಕೃಷಿಯಲ್ಲಿ ಕೃಷಿ ಬೆಳೆಗಾರರು ಇದನ್ನ ಬೆಳೀತಾ ಇದ್ದಾರೆ. ಇದನ್ನ ನಾವು ಏನಾದ್ರೂ ಬೇರೆ ಸಸಿಗಳನ್ನ ನೆಡ್ತೀವಲ್ಲ, ಈ ಕನಕಾಂಬ್ರ ಸಸಿ, ಬೇರೆ ಯಾವ ಸಸಿನಾರು ನೆಡ್ತೀವಲ್ಲ, ಇದನ್ನ ಬೇರಿಗೆ ಅಲೋವೆರಾ ಜೆಲ್ನ ಹಚ್ಬಿಟ್ಟು ನಾವು ಅದನ್ನ ನೆಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ. ಇದನ್ನ ನಾನು ಸಹ ಇದನ್ನ ನೋಡಿದೀನಿ, ಹಾಕಿದೀನಿ. ಇದು ಸಸಿಗಳಿಗೆ ಯಾವುದು ರೋಗ ಬರಲ್ಲ, ತುಂಬಾ ಚೆನ್ನಾಗಾಗುತ್ತೆ. ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಇದು ರೈತರು ಎಲ್ಲರೂ ಇದ್ರದ್ದು ಉಪಯೋಗ ಪಡ್ಕೋಬಹುದು. ಮತ್ತೆ ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಸುಮಾರು ಹೊತ್ತು ಬಿಟ್ಬಿಟ್ಟು ಆಮೇಲೆ ಮುಖ ತೊಳಿಬಹುದು. ಇದನ್ನ ದಿನಕ್ಕೆ 2 ಸರಿ 3 ಸರಿ ಮನೆಯಲ್ಲಿ ಇದ್ದಾಗ ಎಲ್ಲ ಅಪ್ಲೈ ಮಾಡಿದ್ರೆ ಮಡವೆಗಳಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ತಲೆಗೂ ಹಾಕ್ಬೋದು ಅಂತ ಹೇಳಿದೀನಿ. ಇದನ್ನ ಎಲ್ಲಾದ್ರೂ ಬೆಳಿಬಹುದು. ಸಸ್ ಎಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲೇ ಬೆಳ್ಕೊಳುತ್ತೆ ಇದು. ಮನೆ ಬಾಕ್ಲಿಗೆ ಇದನ್ನ ಬಾಕ್ಲಿಗೆ ಸುಮಾರು ಜನ ಇದನ್ನ ಕಟ್ಟಿರ್ತಾರೆ. ಯಾಕೆ ಅಂದ್ರೆ ಇದು ಪಾಸಿಟಿವ್ ಎನರ್ಜಿನ ಮನೆಗೆ ಕೊಡುತ್ತಂತೆ, ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಮತ್ತೆ ನೀವು ಮಲ್ಗೋ ಕೋಣೆಲಿ ಇದನ್ನ ಒಂದು ಪಾಟ್ಗೆ ಅಥವಾ ಎಲ್ಲರೂ ಇಟ್ರುವೆ ಇದು ಅಲ್ಲೇ ಹಸ್ರಾಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಬತ್ತದು ಇಲ್ಲ. ಮತ್ತೆ ಅದ್ರದ್ದು ಎನರ್ಜಿ ಇದು ಕೊಡೋದ್ರಲ್ಲೂ ಯಾವುದು ಕಡಿಮೆ ಮಾಡಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಮನೆ ಬಾಕ್ಲಿಗೆ, ಮನೇಲಿ ಜಾಗ ಎಲ್ಲಿರುತ್ತೆ ಅಲ್ಲೆಲ್ಲ ತಂದು ಇಟ್ಕೋಬಹುದು, ನೆಡ್ಲೂಬಹುದು. ಮತ್ತೆ ಇದನ್ನ ಅತಿಯಾಗಿ ಉಪಯೋಗಿಸ್ಬಾರ್ದು. ನಮ್ಗೆ ಎಷ್ಟು ಬೇಕಷ್ಟನ್ನು ಉಪಯೋಗಿಸ್ಬೇಕು. ಅತಿಯಾಗಿ ಉಪಯೋಗಿಸಿದ್ರೆ ಅಮೃತನು ವಿಷ ಅಂತಾರಲ್ಲ, ಹಾಗೆ ಇದನ್ನ ಜಾಸ್ತಿ ಉಪಯೋಗಿಸ್ಬಾರ್ದು. ನಮ್ಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಇದ್ರದ್ದು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಯೋಜನ ಪಡ್ಕೋಬಹುದು. ಇದ್ರನ್ನ ಅಲೋವೆರಾದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇದನ್ನ ಬಿಸಿಲಲ್ಲಾದ್ರೂ ಬೆಳಿಬಹುದು, ನೆರಳಲ್ಲಾದ್ರೂ ಬೆಳಿಬಹುದು, ಶೀತದಲ್ಲಾದ್ರೂ ಬೆಳಿಬಹುದು, ತೋಟದಲ್ಲಾದ್ರೂ ಬೆಳಿಬಹುದು, ಮನೇಲಾದ್ರೂ ಬೆಳಿಬಹುದು, ಮತ್ತೆ ಮುಂದ್ಗಡೆ ಪಾಟಲ್ಲಾದ್ರೂ ಬೆಳಿಬಹುದು, ಮತ್ತೆ ನಮ್ಮ ಮಲ್ಗೋ ಕೋಣೆಲಾದ್ರೂ ಬೆಳಿಬಹುದು. ಮತ್ತೆ ಅಡಿಗೆ ಮನೇಲಿ ಇಟ್ರೆ ಚಿಕ್ಟ, ಗುಂಗ್ರ ಅಂತ ಇರ್ತವೆ, ಅವು ಸೊಳ್ಳೆ, ನೊಣ ಯಾವುದು ಬರಲ್ಲ. ಸ್ಟಾರ್ಟಿಂಗ್ ಒಂದ್ 4 ದಿವಸ ಬರ್ತವೆ, ಆಮೇಲೆ ಇದ್ರ ಸ್ಮೆಲ್ಲಿಗೋ ಏನೋ ಗೊತ್ತಿಲ್ಲ ಹೋಗ್ತಾವ, ಇರಲ್ಲ. ಸೊಳ್ಳೆಗಳಂತೂ ಬರಲ್ಲ. ನಾನು ನೋಡಿದೀನಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂಥರ ಚಿಟ್ಟಗಳು ಅಡ್ಗೆ ಮನೇಲೆಲ್ಲ ಹಾರಾಡ್ತಿರ್ತಾವಲ್ಲ, ಅವಂತೂ ಬರೋದೇ ಇಲ್ಲ ಇದ್ರದ್ದು ಸ್ಮೆಲ್ಲಿಗೆ. ನಾವು ಅಡ್ಗೆ ಮನೇಲಿ ಇಟ್ಟಿದ್ದೀನಿ ಇದನ್ನ. ಮತ್ತೆ ಇದ್ರದ್ದು ಉಪಯೋಗ ತುಂಬಾ ಇದೆ. ಇದು ಹೇಳ್ಬೇಕು ಅಂದ್ರೆ ಈ ಸಸಿಗಳದ್ದು ಪ್ರಯೋಜನ ನನಗಿಷ್ಟು ಹೇಳಿದ್ದೀನಲ್ಲ, ಇಷ್ಟನ್ನ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತಿದ್ರ ಬಗ್ಗೆ. ಇದ್ರದ್ದು ಚೆನ್ನಾಗಿ ತಿಳ್ಕೊಂಡು ಎಲ್ಲರೂ ಇದನ್ನ ಮನೆಯಲ್ಲಿ ಎಲ್ಲ ಬೆಳೆಸ್ಕೊಂಡು ಇದ್ರದ್ದು ಉಪಯೋಗ ಪಡ್ಕೋಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕಂತ ಈ ಪರಿಸರ ಇವತ್ತು ಗಿಡ ನೆಡ ಇದಿತ್ತಲ್ಲ, ನಾಳೆನಾದ್ರೂ ಎಲ್ಲರೂ ಒಂದೊಂದು ಲೋಳೆಸರ ಗಿಡನ ಮನೆಯಲ್ಲಿ
ಪಾಟಲ್ಲೇ ಹಾಕ್ಬೇಕು ಅಂತ ಎಲ್ಲಾರನ್ನು ಕೇಳ್ಕಂತ ಇಲ್ದೇ ಇರೋರು ಇದ್ದರು ಹೇಳ್ರಿ ಅಂತ ಇದ್ದರ್ಗು ಹೇಳಿದ್ರೆ ತಪ್ಪಾಗುತ್ತೆ. ನೀವು ಎಲ್ಲರೂ ಈ ಲೋಳೆ ಸರ ಗಿಡನ ಮನೇಲಿ ತಪ್ಪದೆ ಹಾಕೊಳ್ಳಿ. ಯಾಕೆಂದ್ರೆ ಪಾಸಿಟಿವ್ ಎನರ್ಜಿ ಹೆಂಗಿರುತ್ತೆ ನೋಡಿ ನಿಮ್ಮ ಮನೆಯೊಳಗೆ ತುಂಬಾ ಇರುತ್ತೆ. ನಾ ಲೈನ್ಗೂ ಹಾಕಿಟ್ಬಿಡಿ. ಅದಕ್ಕೇನು ನೀವು ಗೊಬ್ಬರ ಹಾಕ್ಬೇಕಾಗಿಲ್ಲ, ನೀರ್ ಹಾಕ್ಬೇಕಾಗಿಲ್ಲ, ಏನಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ಇವಾಗ ಕ್ಯಾನ್ಸರ್ ಪೇಷಂಟ್ಗಳಿಗೂ ಒಳ್ಳೇದು ಅಂತ ಇದು ಸಂಶೋಧನೆ ಮಾಡಿ ಇದ್ರದ್ದು ಔಷಧೀಯ ಗುಣಗಳನ್ನ ಅದಕ್ಕೂ ಅಪ್ಲೈ ಮಾಡ್ತಿದ್ದಾರೆ ಎಲ್ಲ. ಇದ್ರದ್ದು ಲೋಳೆ ಸರದ್ದು ಅಲೋವೆರಾ ಅಂತಾರೆ ಇದನ್ನ. ಇಷ್ಟು ಆ, ಸರಿಯಾದ ರೀತಿಲಿ ಬಳಸಿದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಇದು ಉಪಯೋಗಕಾರಿ ಆಗುತ್ತೆ ಅಂತ ಹೇಳ್ತಾ ನನ್ಗಿಷ್ಟು ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಆಥರ್ ಫೌಂಡೇಶನ್ಗೆ ಬಂದು ನನ್ಗಿಷ್ಟು ಮಾತಾಡಕ್ಕೆ ಧೈರ್ಯ ಎಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ರಂಗನಾಥ್ ಸರ್ಗೂ ಧನ್ಯವಾದಗಳು, ರೇವತಿ ಮೇಡಮ್ಗೆ ಎಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.